ಕಾಳಸಂತೆಯಲ್ಲಿ ಸರ್ಕಾರಿ ಆಸ್ಪತ್ರೆ ಔಷಧಿಗಳ ಮಾರಾಟ ನಡೀತಾ ಇದೆ. ಕೋಟಿ ಕೋಟಿ ರೂಪಾಯಿ ವೆಚ್ಚದ ಔಷಧಿ ವಿತರಣೆಯಲ್ಲಿ ದೊಡ್ಡ ಎಡವಟ್ಟುಗಳು ಸಂಭವಿಸ್ತಾ ಇದೆ. ಬಿಮ್ಸ್ನ ಬೇಜವಾಬ್ದಾರಿಗೆ ಕಾಳಸಂತೆಯಲ್ಲಿ ಔಷಧಿ ಮಾರಾಟ ಆಗಾಗಿದೆ. ಮೆಡಿಕಲ್ ಮತ್ತೆ ಸರ್ಕಾರಿ ವೈದ್ಯರ ಖಾಸಗಿ ಕ್ಲಿನಿಕ್ನಲ್ಲಿ ಇದನ್ನ ಮಾರಾಟ ಮಾಡಲಾಗ್ತಾ ಇದೆ. ಈ ಔಷಧಿಗಳ ಮೇಲೆ ನಾಟ್ ಫಾರ್ ಸೇಲ್ ಅಂತ ಬರೆದಿರುತ್ತೆ, ಅಂದ್ರೆ ಮಾರಾಟಕ್ಕಿಲ್ಲ ಅಂತ. ಆದರೂ ಕೂಡ ಬೆಳಗಾವಿಯ ಬಿಮ್ಸ್ನ ಔಷಧಿಗಳು ಈ ರೀತಿ ಖಾಸಗಿ ಕ್ಲಿನಿಕ್ಗಳಲ್ಲಿ, ಮೆಡಿಕಲ್ ಸ್ಟೋರ್ಗಳಲ್ಲಿ ಮಾರಾಟ ಆಗ್ತಾ ಇದೆ. ಪರಿಣಾಮ ಬಿಮ್ಸ್ನಲ್ಲಿ ಈ ಔಷಧಿಗಳು ಸಿಗದೆ ರೋಗಿಗಳು ಹಿಡಿಶಾಪ ಹಾಕುವಾಗಿದೆ. ಕಣ್ಣಿದ್ದು ಕೂಡ ಕುರುಡರಾಗಿ ಕುಳಿತಿದ್ದಾರ ಬಿಮ್ಸ್ ನಿರ್ದೇಶಕರು. ಗಮನಕ್ಕಿಲ್ವಾ ಆಗಿದ್ರೆ ಅವ್ರಿಗೆ ಗೊತ್ತಿದ್ದು ಸುಮ್ಮನಿದ್ದಾರ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕಂದ್ರೆ ಇದು ಬಡ ರೋಗಿಗಳೇನು ಬರ್ತಾರೆ ಆಸ್ಪತ್ರೆಗೆ ಬಿಮ್ಸ್ನಲ್ಲಿ, ಅವರಿಗೆ ಔಷಧಿ ಕೊಡೋದಕ್ಕಿರುವಂಥ ಔಷಧಗಳು. ಇದನ್ನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡೋ ಹಾಗೆ ಇಲ್ಲ. ಅದಕ್ಕಾಗಿನ ಮೆಡಿಸನ್ ಮೇಲೇನೆ ನಾಟ್ ಫಾರ್ ಸೇಲ್ ಅಂತ ಪ್ರಿಂಟ್ ಮಾಡಿಬಿಟ್ಟಿರ್ತಾರೆ. ಈ ಔಷಧಗಳು ಮಾರಾಟಕ್ಕೆ ಲಭ್ಯವಿರೋದಿಲ್ಲ ಅಂತ, ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಕೊಡುವಂಥ ಔಷಧಿ. ಆದರೆ ಅದನ್ನ ಈ ಡಾಕ್ಟರ್ಗಳ ಖಾಸಗಿ ಕ್ಲಿನಿಕ್ಗಳಲ್ಲಿ ಮಾರಾಟ ಮಾಡ್ತಿದ್ದಾರೆ, ಮೆಡಿಕಲ್ ಸ್ಟೋರ್ಗಳಲ್ಲೂ ಮಾರಾಟ ಮಾಡಲಾಗ್ತಾ ಇದೆ. ಕೆಲವೊಂದಷ್ಟು ಜನರಿಗೆ ಗೊತ್ತಾಗೋದಿಲ್ಲ ಪಾಪ, ಅದನ್ನು ಪ್ರಶ್ನೆನೂ ಮಾಡೋದಿಲ್ಲ. ಹಾಗಾಗಿ ಈ ಔಷಧಗಳೆಲ್ಲರೂ ಈಗ ನುಂಗಣ್ಣರ ಪಾಲಾಗ್ತಾ ಇದೆ ಅನ್ಸುತ್ತೆ. ಹಾಗಿದ್ರೆ ಬಿಮ್ಸ್ ಅಧಿಕಾರಿಗಳಿಗೆ, ಆಡಳಿತ ಮಂಡಳಿಗೆ ಇದರ ಬಗ್ಗೆ ಗೊತ್ತೇ ಇಲ್ವಾ? ಗೊತ್ತಿಲ್ಲದೆ ಈ ರೀತಿ ಕಾಳಸಂತೆಯಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಬರುವಂಥ ಔಷಧಿಗಳು ಮಾರಾಟ ಆಗೋದಕ್ಕೆ ಸಾಧ್ಯನಾ? ಗೊತ್ತಿದ್ದು ಸುಮ್ಮನಿದ್ದಾರೆ ಅಂದ್ರೆ ಹಾಗಿದ್ರೆ ಇದರಲ್ಲಿ ಯಾರ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಸರ್ಕಾರದಿಂದ ಬರುವಂಥ ಔಷಧಿಗಳು ಇದು ಬಿಮ್ಸ್ ಆಸ್ಪತ್ರೆಗೆ ಬರುವಂಥ ಬಡವರಿಗೆ ತಲುಪಬೇಕು, ಆದರೆ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ. ಪೇಷಂಟ್ ಪ್ರಿಸ್ಕ್ರಿಪ್ಷನ್ ತಗೊಂಡು ಅದೆಲ್ಲ ಎಂಟ್ರಿ ಮಾಡ್ಕೊಂಡು ನಾವು ಕೊಡ್ತೇವೆ. ಹಾಗಾಗಿ ಏನೂ ಹಂಗೆ ಇದಾಗುವುದಿಲ್ಲ, ಹಂಗೆ ಸಾಧ್ಯತೆ ಟೋಟಲಿ ಇಲ್ಲ, ನಮ್ಮಲ್ಲಿ ಅಂತೂ ಆಗುವುದೇ ಇಲ್ಲ. ನಿಮ್ಗೆ ಇವನ್ ಬೇಕಾದ್ರೆ ನೀವು ಪಿನ್ ಟು ಪಿನ್ ನೀವು ಇದು ಮಾಡಬಹುದು. ಅಂದ್ರೆ ಗಂಭೀರ ಆರೋಪ ಈಗ ಅಲ್ಲಿ ಇರ್ತಕ್ಕಂಥ ಬಹುತೇಕ ಜನರು ಆರೋಪ ಮಾಡ್ತಾ ಇರೋದು ಏನಂತಂದ್ರೆ, ನಮ್ಗೆ ವೈದ್ಯರು 10 ಔಷಧಿಗಳನ್ನು ಕೊಡ್ತಾರೆ, ಅದ್ರ ಒಳಗೆ ಒಂದು ಔಷಧಿ ಮಾತ್ರ ಇಲ್ಲಿ ಸಪ್ಲೈ ಇರುತ್ತೆ, ಉಳಿದಿದ್ದು 9 ಇದನ್ನ ನಾವು ಬೇರೆ ಕಡೆ ತಗೊಂಡು ಹೋಗ್ಬೇಕು. ಹಂಗಿದ್ರೆ ನಾವು ಬಿಮ್ಸ್ ಆಸ್ಪತ್ರೆಗೆ ಇನ್ನೊಂದು ಹೇಳ್ತೇನೆ ನಾನು, ಅಂದ್ರೆ ಬಿಮ್ಸ್ ಅಲ್ಲಿ ಎಸ್ಪೆಷಲಿ ಡ್ರಗ್ಸ್ ಅಲ್ಲಿ ನಾ ಹೇಳ್ತೇನೆ, ಐ ಹ್ಯಾವ್ ಟೇಕನ್ ಸೋ ಮಚ್ ಕೇರ್. ಅಂದ್ರೆ ನೀವು ಬೇಕಾದ್ರೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಎಂದೂ ಡ್ರಗ್ಸ್ ಶಾರ್ಟೇಜ್ ಇಲ್ಲ. ಇವನ್ ಏನಾದ್ರೂ ಪುವರ್ ಇದ್ರಂದ್ರೆ, ಬಡವರ್ ಇದ್ರಂದ್ರೆ ಅವರಿಗೆ ಆದ ಕೆಲವು ಡ್ರಗ್ಸ್, ಫಾರ್ ಎಕ್ಸಾಂಪಲ್ ಇದು ಆಂಟಿ ಥೈರಾಯ್ಡ್ ಡ್ರಗ್ಸ್ ಅವೆಲ್ಲ ಇಲ್ಲ ಅಂದ್ರೂ ನಾವು ಅದನ್ನೇ ಲೋಕಲ್ ಪರ್ಚೇಸ್ ಮಾಡಿ ಕೊಡ್ತೇವೆ. ಅದು ಇಲ್ಲ, ನೀವು ಹಂಗೆ ಯಾರು ಇಲ್ಲ ನೀವು ಒಂದು ಹೇಳ್ತೇನೆ. ನಾನು ಆಕ್ಚುಲಿ ನಿಮ್ಗೆ ಹೇಳ್ಬೇಕಂದ್ರೆ, ನಾನು ವಾರಕ್ಕೆ ಮಿನಿಮಮ್ ಇವನ್ ನೈಟು ಸಹ ನಾ ರೌಂಡ್ಸ್ ಮಾಡ್ತೇನೆ. ನಿಮ್ಗೆ ಗೊತ್ತಿದೆ ಇಲ್ಲೋ, ನೈಟ್ 11 o'clock 12 o'clock 3 o'clock ವರೆಗೂ ನಾನು ರೌಂಡ್ಸ್ ಮಾಡ್ತೇನೆ. ನಾನು ಅಂದ್ರೆ ನೈಟ್ ವಾರಕ್ಕೆ 3 ದಿನ ರೌಂಡ್ಸ್ ಮಾಡ್ತೇನೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಕಾಂತ್, ನಿರ್ದೇಶಕರೇನೋ ನಾವು ರೌಂಡ್ಸ್ ಹಾಕ್ತೀವಿ, ಗಮನ ವಹಿಸ್ತೀವಿ ಅಂತೆಲ್ಲ ಮಾತಾಡ್ತಿದ್ದಾರೆ, ಬಟ್ ಅದೆಲ್ಲವೂ ಕೂಡ ಎಫೆಕ್ಟಿವ್ ಆಗಿ ಆಗಿದ್ದಿದ್ರೆ ಈ ನಾಟ್ ಫಾರ್ ಸೇಲ್ ರೋಗಿಗಳಿಗಿರುವಂಥ ಔಷಧಗಳು ಕಾಳ ಮಾರುಕಟ್ಟೆಗೆ ಹೇಗೆ ಬರ್ತಾ ಇದೆ? ಹಾಗಿದ್ರೆ ಅಲ್ಲಿ ಹೇಗೆ ಮಾರಾಟಕ್ಕೆ ಸಿಗ್ತಾ ಇದೆ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅನ್ಸುತ್ತೆ. ಬಿಮ್ಸ್ನ ನಿರ್ದೇಶಕರು ಮಾತಾಡ್ತಾ ಇದ್ರು ಈ ಬಗ್ಗೆ. ನಾವು ಟಫ್ ರೂಲ್ಸ್ಗಳನ್ನು ಮಾಡಿದ್ದೀವಿ, ಈ ರೀತಿ ಆಗೋದಕ್ಕೆ ಬಿಡೋದಿಲ್ಲ, ನಾನೇ ಸ್ವತಃ ರೌಂಡ್ಸ್ ಹೋಗ್ತೀನಿ, ಅದೆಲ್ಲದ್ರ ಬಗ್ಗೆ ಗಮನ ವಹಿಸಿದ್ದೀವಿ ಅಂತ ಹೇಳ್ತಾರೆ. ಬಟ್ ಹಾಗಾಗ್ತಿಲ್ಲ, ಅದು ಸಿಗ್ತಾ ಇರುವಂಥದ್ದು ಜನರೇ ಅದ್ರ ಬಗ್ಗೆ ಹೇಳ್ತಿದ್ದಾರೆ. ಬೇಕಾದ್ರೆ ಬೆಳಗಾವಿಯ ಜನ ಯಾರಾದರೂ ಅದಕ್ಕೆ ಸಂಬಂಧಪಟ್ಟ ಹಾಗೆ ಗೊತ್ತಿರೋರು ಇದ್ದರೆ ಅಥವಾ ತಿಳಿದುಕೊಳ್ಬೇಕಿದ್ರೆ ಯಾರಾದರೂ ವಿದ್ಯಾವಂತರನ್ನು ಕರ್ಕೊಂಡೋಗಿ ಮೆಡಿಕಲ್ ಸ್ಟೋರಲ್ಲಿ ಇದನ್ನು ಪರ್ಚೇಸ್ ಮಾಡಿದಾಗ ಗೊತ್ತಾಗುತ್ತೆ. ಔಷಧಿಗಳ ಮೇಲೇ ನಾಟ್ ಫಾರ್ ಸೇಲ್ ಅಂತ ಬರೆದಿರುತ್ತೆ. ಅದು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ಬರುವಂಥ ಔಷಧಿಗಳಾಗಿರುತ್ತೆ. ಅದನ್ನು ಮಾರಾಟಕ್ಕಿಡೋ ಹಾಗಿಲ್ಲ. ಇನ್ನೊಂದು, ವೈದ್ಯರ ಖಾಸಗಿ ಕ್ಲಿನಿಕ್ಗಳಲ್ಲೂ ಅದನ್ನು ಕೊಡ್ತಾರೆ, ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಇದನ್ನು ಮಾರಾಟ ಮಾಡ್ತಿದ್ದಾರೆ. ಹಾಗಿದ್ರೆ ಇದು ಹೇಗೆ ಹೊರಗೆ ಬರ್ತಾ ಇದೆ, ಕಾಳಸಂತೆಯಲ್ಲಿ ಇದು ಹೇಗೆ ಸಿಗ್ತಾ ಇದೆ ಅನ್ನೋದ್ರ ಕಡೆ ಈಗ ಬಿಮ್ಸ್ ನಿರ್ದೇಶಕರು ಗಮನ ಹರಿಸಬೇಕಾಗಿದೆ. ನಿಯಮಗಳಿದೆ, ನೀವು ಎಚ್ಚರಿಕೆ ವಹಿಸ್ತಾ ಇದ್ದೀರಾ, ಹಾಗಾಗಿನೂ ಹೀಗಾಗ್ತಾ ಇದೆ ಅಂದರೆ ಏನು ಅರ್ಥ? ಇನ್ನೂ ಎಲ್ಲೋ ತಪ್ಪುಗಳು ನಡೀತಾ ಇದೆ ಅಂತ ಅರ್ಥ. ಸೊ ಆ ತಪ್ಪುಗಳನ್ನು ಸರಿಪಡಿಸೋ ನಿಟ್ಟಿನಲ್ಲಿ ಗಮನ ಹರಿಸಬೇಕು. ಸೊ ಶ್ರೀಕಾಂತ್ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶ್ರೀಕಾಂತ್, ಈಗ ನಿರ್ದೇಶಕರೇನೋ ಹಾಗಿಲ್ಲ ಅಂತ ಸಮಜಾಯಿಷಿ ಕೊಡ್ತಾರೆ, ಬಟ್ ಕಾಳಸಂತೆಯಲ್ಲಿ ಔಷಧಿಗಳು ಹೇಗೆ ಬರ್ತಾ ಇದೆ ಹಾಗಿದ್ರೆ? ವಿಜಯ್, ಬೆಳಗಾವಿ ಬಿಮ್ಸ್ ಆಸ್ಪತ್ರೆ ಅಂತಂದ್ರೆ ಪ್ರಮುಖವಾಗಿ ಏನಂತಂದ್ರೆ ಇದೊಂದು ಅವ್ಯವಸ್ಥೆ ಆಗರ ಅನ್ನೋ ರೀತಿಯಲ್ಲಿ ಇದು
ಪರಿವರ್ತನೆ ಆಗ್ತಾ ಇದೆ. ಇತ್ತೀಚೆಗೆ ಏನಂತಂದರೆ ಇಲ್ಲಿ ಭಾಳಷ್ಟು ಇಡೀ ಬೆಳಗಾವಿ ಜಿಲ್ಲೆ ಅಂತಂದರೆ ಬೆಂಗಳೂರು ಹೊರತುಪಡಿಸಿದರೆ ಅತಿ ದೊಡ್ಡ ಜಿಲ್ಲೆ. ಹೀಗಾಗಿ ಬೇರೆ ಬೇರೆ ತಾಲೂಕುಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಬಡ ಏನು ರೋಗಿಗಳು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ಬರ್ತಾರೆ. ಅಂಥ ಸಂದರ್ಭದಲ್ಲಿ ಅಲ್ಲಿ ಏನಂತಂದರೆ ಸರಿಯಾದ ಚಿಕಿತ್ಸೆ ಸಿಗ್ತಾ ಇಲ್ಲ ಅನ್ನೋ ಆರೋಪ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಏನಂತಂದರೆ ಅಲ್ಲಿ ಏನು ಬಡ ರೋಗಿಗಳಿಗೆ ಸಿಗಬೇಕಾದಂಥ ಔಷಧಿಗಳೇನಿವೆ ಅವು ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ಅನ್ನೋ ಒಂದು ಗಂಭೀರ ಆರೋಪ ಈಗ ಕೇಳಿ ಬಂದಿರುವಂಥದ್ದು. ಪ್ರಮುಖವಾಗಿ ಏನಂತಂದರೆ ಏನು ಬೆಳಗಾವಿ ಬಿಮ್ಸ್ ಆಸ್ಪತ್ರೆ ಪ್ರತಿ ವರ್ಷ 10 ಕೋಟಿಗೂ ಅಧಿಕ ಏನಂತಂದರೆ ಔಷಧಿಗಳನ್ನು ಖರೀದಿ ಮಾಡುತ್ತೆ. ಬೇರೆ ಬೇರೆ ಟೆಂಡರ್ಗಳ ಮೂಲಕ ಬೇರೆ ಬೇರೆ ಪೂರೈಕೆದಾರರಿಂದ ಕೆಲವು ಕಂಡೀಷನ್ಗಳನ್ನು ಹಾಕಿ ಏನಂತಂದರೆ ಆ ಔಷಧಿಗಳನ್ನು ಖರೀದಿ ಮಾಡುತ್ತೆ. ಅಂಥ ಸಂದರ್ಭದಲ್ಲಿ ಅವುಗಳ ಮೇಲೆ ಏನಂತಂದರೆ ನಾಟ್ ಫಾರ್ ಸೇಲ್ ಅನ್ನೋ ಒಂದು ಎಚ್ಚರಿಕೆ ಏನಿದೆ ಅದನ್ನು ಕಡ್ಡಾಯವಾಗಿ ಬರೆದಿರಲೇಬೇಕು. ಯಾಕಂತಂದರೆ ಒಂದು ವೇಳೆ ನಾಟ್ ಫಾರ್ ಸೇಲ್ ಅನ್ನೋ ಒಂದು ಮುದ್ರಣವನ್ನು ಮಾಡದೇ ಇದ್ದರೆ ಅದು ಏನಂತಂದರೆ ಬೇರೆ ರೀತಿ ದುರುಪಯೋಗ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಅದನ್ನು ಕಡ್ಡಾಯವಾಗಿ ಹಾಕಲೇಬೇಕು ಅನ್ನೋ ಒಂದು ಕಂಡೀಷನನ್ನು ಪೂರೈಕೆದಾರರಿಗೆ ನೀಡಿ ಏನಂತಂದರೆ ಔಷಧಿಗಳನ್ನು ಪೂರೈಕೆ ಮಾಡುವಂಥ ಕೆಲಸ ಆಗಬೇಕು. ಆದರೆ ಪ್ರಮುಖವಾಗಿ ಕಳೆದ ಹಲವು ತಿಂಗಳಿಂದ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಏನು ಪೂರೈಕೆದಾರರು ಔಷಧಿ ಪೂರೈಕೆದಾರರು ಏನಿದ್ದಾರೆ ಅವರು ಪೂರೈಕೆ ಮಾಡ್ತಕ್ಕಂಥ ಔಷಧಿಗಳ ಮೇಲೆ ನಾಟ್ ಫಾರ್ ಸೇಲ್ ಅನ್ನೋ ಒಂದು ಯಾವುದೇ ಒಂದು ಏನು ಮುದ್ರಣವನ್ನು ಹಾಕದೇ ಇರೋದ್ರಿಂದ ಸಹಜವಾಗಿ ಏನಂತಂದರೆ ಆ ಒಂದು ಔಷಧಿ ಏನಿದೆ ಅದು ಏನಂತಂದರೆ ಕಾಳಸಂತೆಯಲ್ಲಿ, ಅದರಲ್ಲೂ ಸಹ ಏನು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವೈದ್ಯರು ಏನಿದ್ದಾರೆ ಅವರು ಖಾಸಗಿ ಆಸ್ಪತ್ರೆಯನ್ನು ನಡೆಸ್ತಾ ಇದ್ದಾರೆ, ಅಲ್ಲಿ ಇವುಗಳನ್ನು ನೀಡ್ತಾ ಇದ್ದಾರೆ ಅನ್ನೋ ಒಂದು ಗಂಭೀರ ಆರೋಪದ ಜೊತೆಗೆ ಬೇರೆ ಬೇರೆ ಗ್ರಾಮೀಣ ಪ್ರದೇಶಗಳಲ್ಲಿರ್ತಕ್ಕಂಥ ಖಾಸಗಿ ಮೆಡಿಕಲ್ ಶಾಪ್ಗಳಿವೆ, ಅಲ್ಲಿ ಏನಂತಂದರೆ ಇವುಗಳನ್ನು ಮಾರಾಟ ಮಾಡಲಾಗ್ತಾ ಇದೆ ಅನ್ನೋ ಒಂದು ಗಂಭೀರ ಆರೋಪ ಈಗ ಬಿಮ್ಸ್ ಮೇಲೆ ಕೇಳಿ ಬಂದಿರುವಂಥದ್ದು. ಹಾಗಾಗಿ ಈ ಕುರಿತಂತೆ ಅಲ್ಲಿರ್ತಕ್ಕಂಥ ಬಿಮ್ಸ್ನ ನಿರ್ದೇಶಕರನ್ನ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಅದಕ್ಕೆ ಹಾರಿಕೆ ಉತ್ತರವನ್ನು ನೀಡ್ತಾ ಇದ್ದಾರೆ. ಇತ್ತೀಚೆಗೆ ಅವರಿಗೆ ನೋಟಿಸನ್ನು ನೀಡುವಂಥ ಕೆಲಸವನ್ನು ಮಾಡಿದ್ದೀವಿ. ಜೊತೆಗೆ ಏನಂತಂದರೆ ಆ ಪೂರೈಕೆದಾರರ ಏನು ಔಷಧಿ ಪೂರೈಕೆ ಏನಿದೆ ಅವುಗಳನ್ನು ಶೀಘ್ರದಲ್ಲೇ ಏನಂತಂದರೆ ನಾವು ತಡೆ ಹಿಡಿತೀವಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಇದುವರೆಗೆ ಅವರು ಯಾಕೆ ಇದನ್ನು ಮುನ್ನೆಚ್ಚರಿಕೆ ವಹಿಸಲಿಲ್ಲ, ಜೊತೆಗೆ ಇದರ ಬಗ್ಗೆ ಯಾಕೆ ಕಡಿವಾಣ ಹಾಕಲಿಲ್ಲ, ಜೊತೆಗೆ ತಮ್ಮ ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡಿದಂಥ ಸಂದರ್ಭದಲ್ಲಿ ಅವರ ಮೇಲೆ ಏಕಕ್ರಮ ಕೈಗೊಂಡಿಲ್ಲ ಅನ್ನೋ ಬಗ್ಗೆ ಅವರಿಂದ ಉತ್ತರ ಇಲ್ಲ. ಹಾಗಾಗಿ ಸಹಜವಾಗಿ ಎಲ್ಲೋ ಒಂದು ಕಡೆ ಏನಂತಂದ್ರೆ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಏನು ಔಷಧಿಗಳ ವಿತರಣೆ ನಡೀತಾ ಇದೆ ಅದರಲ್ಲಿ ಬಹಳಷ್ಟು ಗೋಲ್ಮಾಲ್ ನಡೀತಾ ಇದೆ ಅನ್ನೋ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಏನಂತಂದ್ರೆ ಅಲ್ಲಿ ಏನು ಔಷಧಿಗಳನ್ನು ಪೂರೈಕೆ ಮಾಡಲಾಗ್ತಾ ಇದೆ, ಆ ಔಷಧಿಗಳು ಸರಿಯಾಗಿ ಪೂರೈಕೆ ಆಗ್ತಾ ಇಲ್ಲ. ಜೊತೆಗೆ ಏನಂತಂದ್ರೆ ಕೇವಲ 4 ಔಷಧಿಗಳನ್ನು ಬರೆದಂಥ ಸಂದರ್ಭದಲ್ಲಿ ಅದರಲ್ಲಿ 1 ಔಷಧ ಮಾತ್ರ ಅಲ್ಲಿ ಸಿಗುತ್ತೆ, ಉಳಿದ 3 ಔಷಧಿಗಳನ್ನು ಹೊರಗಡೆ ಏನಂತಂದ್ರೆ ರೋಗಿಗಳು ಪಡೆದು ಹಣ ಕೊಟ್ಟು ಏನಂತಂದ್ರೆ ಅದನ್ನು ಖರೀದಿ ಮಾಡಬೇಕಾದಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.